ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಷಷ್ಠಿ ಪೂಜೆ, ಹಾಗಾಗಿ ಇವತ್ತು ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಹೂವು ಎಲ್ಲ ಕೊಯ್ದು ಪೂಜೆ ಎಲ್ಲ ಮಾಡಿಕೊಂಡು ಬನ್ನಿ. ಷಷ್ಠಿ ಪೂಜೆ ಅಂತ ಹೇಳಿದರೆ ನಾವು ಫಸ್ಟು ಭತ್ತ ಬೆಳಿತೀವಲ್ಲ, ಅದನ್ನು ಭತ್ತನ ತಂದು ಮನೇಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ನಾವು ಭತ್ತನ ಕೊಯ್ತೀವಿ. ಅದಕ್ಕೆ ನಾವು ಷಷ್ಠಿ ಪೂಜೆ ಅಂತ ಹೇಳ್ತೀವಿ. ಇದು ಸ್ವಲ್ಪ ನಮ್ಮದೇ ಗದ್ದೆ, ಆಚೆ ಸೈಡೆಲ್ಲ ಬೇರೆಯವ್ರದ್ದಿರುತ್ತೆ. ಇದು ಸ್ವಲ್ಪ ನಮ್ಮದೇ ಗದ್ದೆ, ಹಾಗಾಗಿ ಭತ್ತ ಬೆಳೆದಿದ್ದೀವಿ. ನಮ್ಮ ಅಪ್ಪಾಜಿ ಪೂಜೆ ಮಾಡ್ತಾ ಇದ್ದಾರೆ. ಗದ್ದೆಗೆಲ್ಲ ಪೂಜೆ ಮಾಡಿಬಿಟ್ಟು ಒಂದು ಸ್ವಲ್ಪ ಕೊಯ್ದುಬಿಟ್ಟು ಸ್ವಲ್ಪ ಭತ್ತದ ತೆನೆನ ಮನೆಗೆ ತೊಗೊಬಂದು ಮನೆ ಬಾಗಿಲಿಗೆಲ್ಲ ತೋರಣ ಮಾಡಿ ಕಟ್ತಾರೆ. ಅದನ್ನು ಇವಾಗ ತೆನೆ ಹೊತ್ಕೊಬಂದವರಿಗೆ ನಾವು ಆರತಿ ಎತ್ತಿ ಕಾಲು ತೊಳಸಿ ಒಳಗಡೆ ಕರ್ಕೋಬೇಕು. ಯಾರು ತೆನೆ ಹೊತ್ಕೊಂಡಿರ್ತಾರೆ ಅವ್ರದ್ದು ಕಾಲು ತೊಳಿಸ್ಬೇಕು, ಪೂಜೆ ಮಾಡಿದವ್ರದ್ದು ಕಾಲು ತೊಳಿಸ್ಬೇಕು ನಾವು. ಹಾಗಾಗಿ ನಾನು ಆರತಿ ಎತ್ತಿ ಕಾಲು ತೊಳಿಸಿ ಒಳಗಡೆ ಕರ್ಕೊಳ್ತಾ ಇದ್ದೀನಿ. ಒಳಗಡೆ ಕರ್ಕೊಂಡ್ಬಿಟ್ಟು ಸೀದಾ ದೇವ್ರು ಎಲ್ಲಿಟ್ಟಿರ್ತೀವಿ ಅಲ್ಲಿಗೆ ತೊಗೊಂಡೋಗಿ ತೆನೆನ ಅಲ್ಲಿ ಇಳಿಸ್ಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟು ಆಮೇಲೆ ಅದನ್ನು ತೆನೆ ತೆಗೆದುಬಿಟ್ಟು ನಾವು ಬಾಗಿಲಿಗೆ ಮಾವಿನೆಲೆ ಮತ್ತು ಹಲಸಿನ ಎಲೆ ಹಾಕ್ಬಿಟ್ಟು ಬಾಗಿಲಿಗೆ ಹಾಕಬೇಕು. ನೋಡಿ, ಭತ್ತ ತೆನೆ ಈ ಥರ ಇರುತ್ತೆ. ಇದನ್ನು ಕೊಯ್ದುಬಿಟ್ಟು ನಾವು ಭತ್ತನ ಫುಲ್ ತೆಗೆದುಬಿಟ್ಟು ಆಮೇಲೆ ಮಿಲ್ ಮಾಡಿಸ್ಕೊಂಡ್ರೆ ನಮಗೆ ಅಕ್ಕಿ ಸಿಗುತ್ತೆ. ನೋಡಿ, ಈ ಥರ ನಾವು ಬಾಗಿಲಿಗೆ ಹಾಕ್ತಾಯಿದ್ದೀವಿ. ಇದನ್ನು ನಾವಿನ್ನು ಮುಂದಿನ ವರ್ಷ ಇನ್ನು ಭತ್ತ ಬೆಳೆದಾಗ ಮುಂದಿನ ವರ್ಷವೂ ಇದನ್ನು ತೆಗೆದುಬಿಟ್ಟು ಅದನ್ನು ಹಾಕ್ತೀವಿ. ಅಷ್ಟು ತನಕ ಇದು ಬಾಗಿಲಲ್ಲೇ ಇರುತ್ತೆ. ಹಾಗೆ ಮಧ್ಯಾಹ್ನ ಊಟಕ್ಕೆ ನಮ್ಮದು ಅಕ್ಕಪಕ್ಕ ಮನೆಯವರೆಲ್ಲ ಬಂದಿರ್ತಾರೆ. ಹಾಗಾಗಿ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಹಾಗೆ ಬೂಂದಿ ಮತ್ತು ಚಿಪ್ಸ್, ಖಾರ, ಸ್ವಲ್ಪ ಚಿತ್ರಾನ್ನ, ಇದು ಬಂದು ಹಲಸಿನಕಾಯಿ ಪಲ್ಯ, ರೈಸ್ ಮಾಡಿದ್ದೀವಿ, ಸೌತೆಕಾಯಿ ಆಲೂಗಡ್ಡೆ ಸಾಂಬಾರು, ಪಾಯಸ ಮಾಡಿದ್ದೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದ.